ಸರ್ಕಾರದಲ್ಲೇ ಸರ್ಕಾರ ಅಲ್ಲ, ಕಳೆದ 6 ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳ ಗಮನ ಕೊಡ್ತಾ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಡದಾಟದಲ್ಲಿ ಅವರು ತಲ್ಲೀನರಾಗಿದ್ದಾರೆ. ಬಹುಶಃ ಇಡೀ ರಾಜ್ಯದ ಜನ ಇದನ್ನು ನೋಡಿ ಬೇಸತ್ತಿದ್ದಾರೆ, ಚೀಮಾರಿ ಆಗ್ತಾ ಇದ್ದಾರೆ. ಇಷ್ಟಾದರೂ ಸಹ ಅವರು ಯಾವುದೇ ಸರಿಪಡಿಸ್ಕೊಳ್ಳದೆ ಅವ್ರದ್ದೇ ರೀತಿಯಲ್ಲಿ ಗೊಂದಲದಲ್ಲಿ ನಿರತರಾಗಿದ್ದಾರೆ. ಮುಂದೆ ಬರೋ ದಿವಸಗಳು ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಸರ್ಕಾರ ಪತನ ಆಗ್ಬೋದಾ? ಸರ್ಕಾರ ಪತನ ಆಗ್ಬೋದಾ? ನನಗೇನು ಆ ಥರ ಅನಿಸೋಲ್ಲ. ಈಗ ಸದ್ಯಕ್ಕೆ ಏನೇನು ಬೆಳವಣಿಗೆ ಆಗಿದೆ ಕಾದು ನೋಡೋಣ, ನಾವು ನೀವೆಲ್ಲ ಸೇರಿ. ಸದಾನಂದಗೌಡರು ಕೂಡ ಹೇಳಿದ್ರು, ಸದಾನಂದಗೌಡರು ಕೂಡ ಹೇಳಿದರು ಸರ್ಕಾರ ಮಾಡ್ಬೋದು ಬಿಜೆಪಿ ಕೂಡ ಅಂತ ಹೇಳಿ. ನಾನೀಗ ಅದನ್ನು ಯಾವುದ್ರ ಬಗ್ಗೆ ಹೇಳೋಕ್ಕೆ ನನಗೆ ಇಷ್ಟಪಡೋದಿಲ್ಲ. ರಾಜಕಾರಣ ಅಂತ ಗೊಂದಲದಲ್ಲಿದೆ. ಯಾವುದೇ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋಂಥ ವಾತಾವರಣ ಆಗಿದೆ. ಎಲ್ಲಕ್ಕೂ ಕಾದು ನೋಡೋಣ ಅಷ್ಟೇ. ಅಸೆಂಬ್ಲಿ ಬೇರೆ ಕರೆದಿದ್ದಾರೆ 8ನೇ ತಾರೀಕು ಅಸೆಂಬ್ಲಿ. ಈ ಒಂದು ಕಿತ್ತಾಟ ನಡುವೆ ಜೊತೆಗೆ ಈ ಅಭಿವೃದ್ಧಿ ಆಗದಲ್ಲ ಅಸೆಂಬ್ಲಿನಲ್ಲಿ ಬೆಳಗಾವಿ ಅಲ್ಲಿ ಸಹಜವಾಗಿ ನಡೆಯುವಂಥದ್ದು ನಡೆಯುತ್ತೆ. ಅಲ್ಲಿ ಅನೇಕ ವಿಷಯಗಳು ಚರ್ಚೆಗೆ ಬರುತ್ತೆ. ನಮ್ಮ ಎಲ್ಲ ಸದಸ್ಯರಲ್ಲಿ ಪಾಲ್ಗೊಂಡು ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ. ರೈತರ ಸಮಸ್ಯೆ ಇದೆ ಸರ್. ಅನೇಕ ಬರೀ ರೈತರಲ್ಲ, ಅನೇಕ ವಿಷಯಗಳು ಸಮಸ್ಯೆಗಳಿದ್ದಾವೆ. ಯಾವುದೇ ಸಮಸ್ಯೆಯನ್ನು ಬಗೆಹರಿಸ್ತೇನೆ ರಾಜಕೀಯ ಬಡದಾಟ ಗೊಂದಲದಲ್ಲೇ ನಿರತರಾಗಿದ್ದಾರೆ. ಬರೋ ದಿವಸಗಳು ಜನ ತಕ್ಕ ಪಾಠವನ್ನು ಕಾಂಗ್ರೆಸ್ ಕಲಿಸ್ತಾರೆ ಅಂತ ನನಗೆ. ನಿರ್ಮಲಾನಂದ ಸ್ವಾಮೀಜಿಗಳು ಸಹ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿದರೆ ಪಕ್ಷಕ್ಕೆ ತುಂಬ ಶ್ರಮಪಟ್ಟಿದ್ದಾರೆ, ಅವ್ರು ಸಿಎಂ ಆಗಬೇಕು ಅಂತ ಹೇಳಿದ್ದಾರೆ. ನಿರ್ಮಲಾನಂದ ಸ್ವಾಮಿಗಳ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಇದೆ. ಅವ್ರು ಏನು ಹೇಳಿದ್ದಾರೆ ಅದರ ಬಗ್ಗೆ ನಾನು ಯಾವುದೇ ವಿರೋಧ ಮಾಡೋಕ್ಕೆ ವ್ಯಕ್ತಪಡಿಸೋಕ್ಕೆ ಇಷ್ಟಪಡೋದಿಲ್ಲ. ಅವರು ಸ್ವಾಭಾವಿಕವಾಗಿ ವಾಸ್ತವಿಕ ಸಂಗತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ.